ನಾಳೆ ಶಿರಡಿ ಸಾಯಿಬಾಬಾ ಅವರ ಹುಟ್ಟುಹಬ್ಬದ ಗುರುಪೂರ್ಣಿಮೆಯ ಪ್ರಯುಕ್ತ ಇವತ್ತು ಏನು ಈ ಅಲಂಕಾರ ಎಲ್ಲ ನಡೀತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ. ನಾಳೆ ಬೆಳಿಗ್ಗೆ ಸಾಯಿಬಾಬಾ ಅವರಿಗೆ ಅಭಿಷೇಕ ಆಗುತ್ತೆ. 4 ಗಂಟೆಗೆ ಕಾಕಟಾರತಿ ಮಾಡ್ತೀವಿ. ಕಾಕಟಾರತಿ ಆದ ನಂತರ ಸತ್ಯನಾರಾಯಣ ಪೂಜೆ ಇದೆ. ಸತ್ಯನಾರಾಯಣ ಪೂಜೆ ಆದ ನಂತರ ಸ್ವಾಮೀಜಿಗಳು ಬರ್ತಾರೆ. ಯಡೂರು ಸ್ವಾಮೀಜಿಗಳು ಬಂದು ಅವ್ರ ಪಾದ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಅನ್ನದಾನ ಪ್ರಸಾದ ವಿನಿಮಯ ಆಗ್ತದೆ. ಪ್ರಸಾದ ವಿನಿಮಯ ಸಂಜೆ 4 ಗಂಟೆ ತನಕ ನಡೀತಾ ಇರುತ್ತೆ. 4-5 ಗಂಟೆ ತನಕ ಒಂದು 8,000 to 10,000 ಜನ ಬರುವಂಥ ಒಂದು ನಿರೀಕ್ಷೆ ಇದೆ. ಅದಕ್ಕೋಸ್ಕರ ನಾವು ಈ ಸತಿ ಮಳೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶೀಟ್ಗಳೆಲ್ಲ ಹಾಕಿ ಎಲ್ಲ ಯಾವುದೇ ಬರುವಂಥ ಭಕ್ತಾದಿಗಳಿಗೇನು ತೊಂದರೆ ಆಗ್ದಂಗೆ ನಾವು ಈ ಸತಿ ಒಂದು ಸುಸಜ್ಜಿತವಾಗಿ ನಡೆಸ್ಕೊಡ್ಬೇಕು ಅಂತ ಈ ಸ್ವಾಮಿಯ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಅದು ಅದೇ ಥರ ಮಳೆ ಬರ್ದಂಗಿದ್ದು ಈ ಸತಿ ನಾಳೆ ಒಂದು ದಿವಸ ಇವತ್ತೇನು ಮಳೆ ಬಂದಿಲ್ಲ ಅದೇ ಥರ ಇದ್ದರೆ ನಮಗೆ ಎಲ್ಲ ಥರ ಅನುಕೂಲ ಆಗುತ್ತೆ ಅಂತ ನಾನು ಶಿರಡಿ ಸಾಯಿಬಾಬಾ ಅವರಲ್ಲಿ ಒಂದು ಬೇಡ್ಕೊಳ್ತಾ ಇದ್ದೀನಿ. ತಮ್ಮ ಹೆಸರು ಸರ್? ಹೆಸರು ಶಿವಕುಮಾರ್ ಬಾಬಿ ಅಂತ, ಈ ದೇವಸ್ಥಾನದ ಟ್ರಸ್ಟಿಗಳು.